ಬ್ರೇಕ್ನ ನಂತರ ಮತ್ತೆ ಜುಗಲ್ಬಂದಿಗೆ ಸ್ವಾಗತ. ನಾನು ಆಗಲೇ ಹೇಳ್ತಿದ್ದೆ, ಎರಡು ಆಯಾಮಗಳಿದೆ ಅನ್ನುವಂಥದ್ದು. ಒಂದು, ಸರ್ಕಾರಿ ಶಾಲೆಗಳ ವ್ಯವಸ್ಥೆ ಅವ್ಯವಸ್ಥೆ ಏನಿದೆ ಅದು ಸರಿಯಾಗಬೇಕು ಅನ್ನುವಂಥದ್ದು, ಅದು ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಒಂದು ಆಯಾಮ. ಆದರೆ ಇನ್ನೊಂದು ಕಡೆ ಖಾಸಗಿ ಶಾಲೆಯಲ್ಲಿರುವಂತಹ ಕಠಿಣ ನಿಯಮಗಳಾಗಿರ್ಬೋದು ಅಥವಾ ಅಲ್ಲಿ ಫೀಸ್ಗಳ ಸ್ಟ್ರಕ್ಚರ್ ಆಗಿರ್ಬೋದು, ಎಷ್ಟು ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತು. ಎರಡು ಆಯಾಮಗಳು ಕೂಡ ಇದಕ್ಕೆ ಇದೆ. ಹಾಗೆ ಮಹೇಂದ್ರ ಕುಮಾರ್ ಅವರು ಕೂಡ ಸ್ಪಷ್ಟನೆ ಕೊಡ್ತಾ ಇದ್ದೀರಿ. ನೋಡಿ, ಎರಡು ಆಯಾಮಗಳಿದೆ ಇದಕ್ಕೆ. ಈಗ ರವಿಶಂಕರ್ ಗುರೂಜಿಗೆ ನಿಜಕ್ಕೂ ಕೂಡ ಕಾಳಜಿ ಇದ್ದಿದ್ರೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕಿತ್ತು, ಹಾಗೂ ಖಾಸಗಿ ಶಾಲೆಗಳ ಕಠಿಣ ನಿಯಮಗಳು ಅದನ್ನು ಕೂಡ ಪ್ರಸ್ತಾವ ಮಾಡಬೇಕಿತ್ತು. ಕೇವಲ ಒಬ್ಬರನ್ನ ಓಲೈಸುವ ರೀತಿ ಮಾತಾಡುವಂಥ ಅಗತ್ಯ ಇತ್ತು. ರವಿಶಂಕರ್ ಗುರೂಜಿ ಹೇಳಿದ್ದನ್ನ ಯಾವೊಬ್ಬ ನಾಗರಿಕನೂ ಒಪ್ಕೊಳ್ಳೋಕ್ಕಾಗೋದಿಲ್ಲ. ನಿಜಕ್ಕೂ ಹೇಳ್ತೀನಿ, ಇಡೀ ಈ ವ್ಯವಸ್ಥೆಗೆ ಮಾಡಿರೋದು ಅಪಮಾನ ಆಗತ್ತದು. ಆದರೆ ಇವತ್ತು ಅವ್ರಿಗೆ ಅಷ್ಟು ಇದಿದೆ. ನಾನು ಹೇಳ್ತೀನಿ, ನಾನು ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಬಗ್ಗೆ ನನಗೂ ಆಕ್ರೋಶ ಇದೆ. ಸರ್ಕಾರಿ ಶಾಲೆಗಳ ದುಡ್ಡು ಎಲ್ಲಿ ಹೋಗುತ್ತೆ? ಆ ಸಾವಿರಾರು ಕೋಟಿ ಹಾಕಿದ್ದು ಪ್ರೈವೇಟ್ ಸ್ಕೂಲ್ಗಳು ಸ್ವಲ್ಪ ಸ್ವಲ್ಪ ದುಡ್ಡು ಹಾಕಿ ಎಜುಕೇಷನ್ ಕೊಡ್ತವೆ ಅಂದರೆ ಸರ್ಕಾರ ಬಡವ್ರ ಮಕ್ಕಳಿಗೆ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅನ್ನೋದು ನನ್ನ ವಾದ. 4ನೇ ಕ್ಲಾಸ್ ವರೆಗೆ ಕನ್ನಡ ಬೇಡ ಅಂತ ಹೇಳ್ತಾರೆ. 4ನೇ ಕ್ಲಾಸ್ ಮೇಲೆ LKG ಇಲ್ಲಿ ಇಂಗ್ಲೀಷ್ ಕಲಿತ ಮಕ್ಕಳೊಟ್ಟಿಗೆ ಫೈಟ್ ಮಾಡೋದು ಹೇಗೆ? ಇದು ನನ್ನ ವಾದ. ಆದರೆ ರವಿಶಂಕರ್ ಗುರೂಜಿ ಅವರಿಗೆ ನಿಜವಾಗ್ಲೂ ಆಸಕ್ತಿ ಇದ್ರೆ, ನಕ್ಸಲ್ ವಿಚಾರದಲ್ಲಿ ಆ ಥರ ಇದ್ರೆ, ಕರ್ನಾಟಕದಲ್ಲಿ ನಕ್ಸಲ್ ಪೀಡಿತ ಪ್ರದೇಶಗಳು ಏನಿದಾವೆ, ಇದು ತುಂಬಾ ಹಿಂದುಳಿದ ಪ್ರದೇಶಗಳಿದಾವೆ. ಈಗ ಕಾಂಟ್ರವರ್ಸಿಯನ್ನ ಒಂದ್ ಕಡೆ ಇಡೋಣ. ಮಹೇಂದ್ರ ಕುಮಾರ್ ಅವರೇ, ಈ ರೀತಿಯಾಗಿ ತಗೋಬಾರ್ದು. ಅವ್ರು ಹೇಳಿದ್ದನ್ನ ಒಳ್ಳೆ ಉದ್ದೇಶದಿಂದಲೂ ತಗೋಬೋದಲ್ಲ. ಯಾಕಂದ್ರೆ ಶ್ರೀನಿವಾಸ್ ಅವರು ಹೇಳಿದಾಗೆ ಇದನ್ನ ಈಗ ಅಫ್ಕೋರ್ಸ್ ಕಾಂಟ್ರವರ್ಸಿ ಆಗಿದೆ. ಅವ್ರು ಹೇಳಿರುವಂತ ಹೇಳಿಕೆಯನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನೀವು ಹೇಳಿದ ಹಾಗೆ ಬೇಜವಾಬ್ದಾರಿಯ ಪರಮಾವಧಿ ಎಲ್ಲವೂ ಒಪ್ಪೋಣ. ಎಲ್ಲೋ ಒಂದು ಕಡೆ ಇದರಿಂದ ನಾವು ಒಳ್ಳೆಯದನ್ನ ಆರಿಸ್ಕೊಳ್ಳೋದು ಅನ್ನುವ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಸರ್ಕಾರ ಯಾಕಿದ್ದನ್ನು ಪಾಸಿಟಿವ್ ತಗೊಳ್ಬೇಕು. ಅಲ್ಲ, ನಾನು ಹೇಳ್ತೀನಿ, ರವಿಶಂಕರ್ ಗುರೂಜಿ ಹೇಳಿದ್ರು ಅಂತೇಳಿ ಅಲ್ಲ. ಇವತ್ತು ಚಿಂತಕರು JP ಅವರು ಇದ್ದಾರೆ, ಎಲ್ಲ ಇದ್ದಾರೆ. ನಾನು ಹೇಳ್ತೀನಿ, ಎಲ್ಲರೂ ಸೇರಿ ಸರ್ಕಾರ ಖಾಸಗಿ ಶಾಲೆಗಳಿಗೆ ಹಾಕುವ ಹಣ ಸದ್ವಿನಿಯೋಗ ಆಗುವ ಹಾಗೆ ಒಂದು ಗಂಭೀರ ಚಿಂತನೆ ಈ ರಾಜ್ಯದಲ್ಲಿ ನಡೀಬೇಕು. ಪ್ರತಿಯೊಬ್ಬರು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಸರ್ಕಾರಿ ಶಾಲೆಗಳಲ್ಲಿ ಪ್ರೈವೇಟ್ ಸ್ಕೂಲ್ಗಳನ್ನು ಮೀರಿದ ಎಜುಕೇಷನ್ ಅನ್ನು ಬಡವರ ಮಕ್ಕಳಿಗೆ ಯಾವ ಥರ ಕೊಡಬೇಕು ಅಂತ ಯೋಚನೆ ಮಾಡಬೇಕು. ಯಾಕಂದ್ರೆ ಒಬ್ಬ ದಲಿತನ ಮಗ, ಬಡವನ ಮಗ ಇವತ್ತು ರೀಚ್ ಆಗಕ್ಕೆ ಸಾಧ್ಯ ಇಲ್ಲ. ಯಾರೊಬ್ಬ ದುಡ್ಡಿರೋನ ಮಗ ಮಾತ್ರ ರೀಚ್ ಆಗ್ತಾ ಇದ್ದಾನೆ ಇವತ್ತು ಎಲ್ಲ ಕಡೆಗೂ. ಇದ್ರ ಯೋಚನೆ ಮಾಡಬೇಕಾದ ವಿಚಾರ. ಪ್ರಭಾಕರ್ ಅವರು ಹೇಳಿದಾಗೇನೆ ಯಾವ ಭಾಗದಲ್ಲಿ ಇರ್ತಕ್ಕಂಥ ಏನಿದ್ದಾರೆ ಇವತ್ತು ಗಿರಿಜನರು, ಇನ್ನೊಂದು ಮತ್ತೊಂದು ಈ ಥರ ದಲಿತ ವರ್ಗ ಇದ್ದಾರೆ, ಅಂಥ ಜಾಗದಲ್ಲಿ ಇವತ್ತು ಕೆಪಾಸಿಟಿ ಇದೆ ರವಿಶಂಕರ್ ಗುರೂಜಿ ಅವರಿಗೆ. ಅವರು, ನಾನು ಹೇಳ್ತೀನಿ, ಖಾಸಗಿ ಶಾಲೆಗೆ ಮೀರಿದ ಎಜುಕೇಶನ್ ಅನ್ನು ಸರ್ಕಾರಿ ಶಾಲೆನ ದತ್ತು ತಗೊಂಡು ಕೊಡ್ತಕ್ಕಂಥ ಪ್ರಯತ್ನ ಮಾಡಲಿ, ಮಕ್ಕಳಿಗೆ ಕೊಡಿಸ್ತಕ್ಕಂಥ ಪ್ರಯತ್ನ ಆಗಲಿ, ಖಂಡಿತ ಅಂಥದ್ದೊಂದು ಪ್ರಯತ್ನ ಕೂಡ ಆಗಬೇಕು. ಹಾಗೆ ನಾನು ಶಿವಮೊಗ್ಗ ಸ್ಟುಡಿಯೋದಲ್ಲಿರುವಂಥ ಶ್ರೀಪಾಲ್ ಅವ್ರನ್ನ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಶ್ರೀಪಾಲ್ ಅವರೇ, ಇದರಲ್ಲಿ ಖಂಡಿತವಾಗಿಯೂ ನಾವು ಕೇವಲ ರವಿಶಂಕರ್ ಗುರೂಜಿ ಅವರ ಹೇಳಿಕೆಯನ್ನ ಅದರಲ್ಲಿರುವ ನೆಗೆಟಿವ್ ಅಂಶಗಳನ್ನ ನೋಡೋದಷ್ಟೇ ಅಲ್ಲದೆ ಪಾಸಿಟಿವ್ ಆಗಿ ಕೂಡ ತೆಗೆದುಕೊಳ್ಬಹುದು ಅಲ್ವಾ? ಸರ್ಕಾರ ಆಗಿರ್ಬೋದು, ಯಾಕಂದ್ರೆ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಆಗಿರ್ಬೋದು, ಹಾಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಎಷ್ಟರ ಮಟ್ಟಿಗೆ ಸುಲಿಗೆ ಮಾಡ್ತಿವೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತು. ಆ ಹಿನ್ನೆಲೆಯಲ್ಲೂ ಕೂಡ ಯಾಕೆ ಪಾಸಿಟಿವ್ ಆಗಿ ತೆಗೆದುಕೊಳ್ಬಾರ್ದು ಅಂತೀರಿ? ಒಂದು, ರವಿಶಂಕರ್ ಗುರೂಜಿಯವರ ಹೇಳಿಕೆಯನ್ನು ಪಾಸಿಟಿವ್ ಆಗಿ ತಾಣೋದಾದ್ರೆ, ಈಗಾಗಲೇ ಏನು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು 2 ತಿಂಗಳ ಹಿಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. 3,000 ಸರ್ಕಾರಿ ಶಾಲೆಗಳನ್ನ ಕರ್ನಾಟಕದಲ್ಲಿ ಮುಚ್ತಾ ಇದೀವಿ ಅಂತೇಳಿ. ಮುಚ್ತಾ ಇದೀವಿ ಅಂತ ಹೇಳಿದ್ರು. ಅಲ್ಲಿ ಒಂದು ವಿದ್ಯಾರ್ಥಿ ಇರ್ಲಿ, 10 ವಿದ್ಯಾರ್ಥಿ ಇರ್ಲಿ, ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಸರ್ಕಾರ ನಿರ್ವಹಿಸಕ್ಕೆ ಆಗದೇ ಇದ್ದಾಗ ಸರ್ಕಾರದಿಂದ ಮತ್ತು ಸಾರ್ವಜನಿಕರಿಂದ ಕೋಟ್ಯಾಂತರ ಗಟ್ಟಲೆ ದೇಣಿಗೆ ಸಂಗ್ರಹಿಸಿರ್ತಕ್ಕಂಥ ಇಂಥ ಗುರೂಜಿಗಳು ಆ ಶಾಲೆಗಳನ್ನು ಮುಚ್ಚದ ಇರೋ ಹಾಗೆ ಆ 3,000 ಸ್ಕೂಲ್ಗಳನ್ನ ಪುನಃ ತೆರೆಯೋದಕ್ಕೆ ಅವರು ಅನುದಾನವನ್ನು ಕೊಡಬೇಕು. ಅವರು ಈ ರೀತಿ ಹೇಳಿಕೆಗಳನ್ನು ಕೂಡಿ ಸಮಾಜ ಪರಿವರ್ತನೆಗೆ ಹೊರಟಿರ್ತಕ್ಕಂಥವ್ರು, ಅವ್ರ ಮೇಲೆ ಆ ಹೊಣೆಗಾರಿಕೆ ಇದೆ. ಇನ್ನೊಂದು, ಖಾಸಗಿ ಶಾಲೆಗಳ ಮೇಲೆ ಕಡಿವಾಣವನ್ನು ಹಾಕಬೇಕು. ಸರ್ಕಾರ ಸಂಪೂರ್ಣವಾಗಿ ರಾಷ್ಟ್ರೀಕರಣವನ್ನು ಮಾಡಬೇಕು. 1ನೇ ತರಗತಿಯಿಂದಲೇ ಇಂಗ್ಲಿಷನ್ನು ಕಲಿಸ್ತಕ್ಕಂಥ ತಾರತಮ್ಯದ ಶಿಕ್ಷಣವನ್ನು ತೆಗಿಬೇಕಂದ್ರೆ ರೈತನ ಮಕ್ಕಳಿಗೆ, ದಲಿತರ ಮಕ್ಕಳಿಗೆ, ಬಡವರ ಮಕ್ಕಳಿಗೆ ಎಲ್ರಿಗೂ ಕೂಡ ಎಲ್ಲ ಭಾಷೆಯನ್ನ ಮತ್ತೆ ಸಮಾನವಾದ ಶಿಕ್ಷಣ ಪದ್ಧತಿಯನ್ನು ಎಲ್ಲಿವರೆಗೂ ತರಲ್ವೋ ಅಲ್ಲಿವರೆಗೂ ರಾಜಕಾರಣಿಗಳು, ಮಠಾಧೀಶರು ಶಿಕ್ಷಣವನ್ನು ಅವರ ವ್ಯಾಪಾರೀಕರಣವನ್ನಾಗಿ, ಬಂಡವಾಳದ ಅಸ್ತ್ರವನ್ನಾಗಿ ಬಳಸ್ಕೊಂತಿದ್ದಾರೆ. ಅದು ನಿಲ್ಲಲ್ಲ. ಈ ನಿಟ್ಟಿನಲ್ಲಿ ಈ ಗುರೂಜಿಗಳು ಮುಂದಾಗಿ ಅನುದಾನವನ್ನು ಕೊಡೋದ್ರ ಮೂಲಕ, ಅದರಲ್ಲೂ ಏನು ಮಹೇಂದ್ರ ಕುಮಾರ್ ಅವರು ಹೇಳಿದ್ರು, ನಮ್ಮ ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳ ಮಲೆನಾಡು ಪ್ರದೇಶಗಳೇನಿದೆ, ಇಲ್ಲಿ ಇಡೀ ಗುಡ್ಡಗಾಡು ಪ್ರದೇಶದಲ್ಲಿ ಸುಮಾರು 10 ಊರುಗಳಿಗೆ ಒಂದು 50 ಮನೆ ಇದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ಸ್ಕೂಲ್ ಇರುತ್ತೆ. ಅಲ್ಲಿ ಒಬ್ಬ ಹುಡುಗಗೂ ಕೂಡ ಸ್ಕೂಲ್ ನಡೆಸಲೇಬೇಕಾದಂತ ಅನಿವಾರ್ಯತೆ ಇರುತ್ತೆ. ಶ್ರೀಪಾಲ್ ಅವರೇ, ನಿಮ್ಮ ವಿಚಾರ ಅರ್ಥ ಆಯ್ತು. ನಾನು ಶ್ರೀನಿವಾಸ್ ಅವರೇ, ಕಡೆಯದಾಗಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ, ಅಂಥದ್ದೊಂದು ಹೊಣೆಗಾರಿಕೆಯನ್ನ ನಾವು ರವಿಶಂಕರ್ ಗುರೂಜಿ ಅವರಿಂದ ನಿರೀಕ್ಷಿಸಬಹುದು. ಒಂದೇ ಸಾಲಲ್ಲಿ ಹೇಳಿ ನಂಗೆ, ಅಂಥದ್ದೊಂದು ಹೊಣೆಗಾರಿಕೆಯನ್ನ, ನಿಜವಾದ ಕಾಳಜಿಯನ್ನ, ಕೇವಲ ಸ್ಪಷ್ಟನೆಯ ಕಾಳಜಿ ಅಲ್ಲ, ನಿಜವಾಗಿಯೂ ಕೂಡ ಒಂದು ಕಾಳಜಿಯನ್ನ, ದತ್ತು ತೆಗೆದುಕೊಳ್ಳಬಹುದಾಗಿರ್ಬೋದು, ಅನುದಾನ ಕೊಡೋದಾಗಿರ್ಬೋದು, ಅಂಥದ್ದೊಂದು ಕಾಳಜಿಯನ್ನ, ಅಥವಾ ಸರ್ಕಾರಕ್ಕೆ ಒತ್ತಾಯ ಮಾಡೋದಾಗಿರ್ಬೋದು, ಅಂಥದ್ದೊಂದು ಕಾಳಜಿಯನ್ನು ನಿರೀಕ್ಷಿಸಬಹುದು. ಖಂಡಿತ ಒಂದು ದತ್ತು ತಗೊಳ್ಳೋ ವಿಚಾರ ಅದು ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ
ಅದನ್ನು ಖಂಡಿತ ಮಾಡ್ಬೋದು ನಮ್ಮ ಇತಿಮಿತಿಗಳಲ್ಲಿ. ಇನ್ನೊಂದು ದೇಣಿಗೆ ಕೊಡೋಂಥ ವಿಚಾರ ಏನಿದೆಯಲ್ಲ, ಇದು ಒಂದು ರಾಂಗ್ ನೋಷನ್, ಇದು ಒಂದು ತಪ್ಪು ಕಲ್ಪನೆ. ಗುರೂಜಿ ಯಾವಾಗಲೂ ಏರ್ಪ್ಲೇನಲ್ಲಿ ಓಡಾಡ್ತಾರೆ ಅಂದ ತಕ್ಷಣ ಅದು ಯಾವಾಗಲೂ ಏರ್ಪ್ಲೇನ್ ಹಣ ತೊಗೊಂಡು ಬರ್ತಾರೆ ಅಂತ. ನಿಮ್ಗೆ ಗೊತ್ತು, ಒಂದು ಫಾರಿನ್ $1 ಬರಬೇಕಂದ್ರೆ FCRA ನಲ್ಲಿ ರಿಜಿಸ್ಟರ್ ಆಗಿರಬೇಕು, ಪ್ರತಿ ಡಾಲರ್ಗೂ ಲೆಕ್ಕ ಕೊಡಬೇಕು. ಆದರೆ ಸ್ಕೂಲ್ಗಳನ್ನ ದತ್ತು ತಗೊಳ್ಳೋಂಥ ವಿಚಾರನ ಖಂಡಿತ ವಿಚಾರ ಮಾಡೋದು ನಮ್ಮ ಇತಿಮಿತಿಗಳಲ್ಲಿ ಗುರೂಜಿ ಅವರು ಈ ಕೆಲಸನ ಮಾಡೋ ಅಂತ ನಮ್ದು ರಿಕ್ವೆಸ್ಟ್ ಮಾಡ್ತೀವಿ. ಅದನ್ನ ಖಂಡಿತ ಎಲ್ಲರೂ ಸಹಕಾರದೊಂದಿಗೆ ಮಾಡೋಂಥ ಕೆಲಸ ಮಾಡ್ಬೋದು. ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ. ಶ್ರೀನಿವಾಸ್ ಅವರು ಕಡೆಗೂ ಅಂತಿಮವಾಗಿ ನಿಜವಾದ ಕಾಳಜಿಯನ್ನ ರವಿಶಂಕರ್ ಗುರೂಜಿ ತೋರ್ತಾರೆ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದು ಕೇವಲ ಮಾತಿಗಷ್ಟೇ ಸೀಮಿತ ಆಗದೇ ಇರಲಿ. ನಾನು ಕಾರ್ಯಕ್ರಮವನ್ನು ಮುಗಿಸೋದಕ್ಕೂ ಮೊದಲು ಎಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಪ್ರಭಾಕರ್ ಜಿ, ಶ್ರೀನಿವಾಸ್, ಬಂಜಗೆರೆ ಜಿ ಪ್ರಕಾಶ್ ಹಾಗೂ ನಮ್ಮ ಮಹೇಂದ್ರ ಕುಮಾರ್ ಅವರು, ಹಾಗೆ ವಿನಾಯಕ್ ಭಟ್ ಮೂರರು, ಎಲ್ಲರಿಗೂ ಕೂಡ ಧನ್ಯವಾದ. ಕಡೆಯದಾಗಿ ಸುವರ್ಣ ನ್ಯೂಸ್ನ ಕಾಳಜಿ ಇಷ್ಟೇ, ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ಪದದತ್ತ ಸಾಗಬೇಕು. ಅದು ಕೇವಲ ಇಂತಹ ಹೇಳಿಕೆಗಳಿಗಾಗಲಿ ಅಥವಾ ಕೇವಲ ಖಾಸಗೀಕರಣದ ಪರವಾದಂಥ ಒಂದು ಒಲವಿಗಾಗಲಿ ಸೀಮಿತ ಆಗಬಾರ್ದು. ನಿಜಕ್ಕೂ ಕೂಡ ಸರ್ಕಾರ ಕೂಡ ಇದರಲ್ಲಿರುವಂಥ ಧನಾತ್ಮಕ ಅಂಶವನ್ನಷ್ಟೇ ತೆಗೆದುಕೊಂಡು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡಬೇಕು ಅನ್ನೋದು ಎಲ್ಲರ ಆಶಯ. ಇದು ಇವತ್ತಿನ ಜುಗಲ್ಬಂದಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.